चीफ मिनिस्टर सिद्धरामैया 7 मार्च 2024 को बसों कल्याण का करेंगे दौरा। बसों कल्याण में 7 मार्च 2024 को कर्नाटका चीफ मिनिस्टर का अभिनंदन समारोह प्रोग्राम होने जा रहा है, जिसको लेकर आज यानी 2 मार्च को मिनिस्टर ईश्वर खंड्रे ने बसों कल्याण का दौरा कर बताया कि विश्वगुरु बसवन्ना को कर्नाटका का सांस्कृतिक नेता ऐलान करने पर चीफ मिनिस्टर श्री सिद्धरामैया का 7 मार्च 2024 को बसों कल्याण थेर मैदान में अभिनंदन समारोह प्रोग्राम रखा गया है। इसके अलावा मिनिस्टर ईश्वर खंड्रे ने शहर के बीकेडीबी फंक्शन हॉल में चीफ मिनिस्टर के अभिनंदन समारोह प्रोग्राम को लेकर लीडर समेत बसवा भक्तों के साथ एक मीटिंग की और इस मीटिंग में चीफ मिनिस्टर सिद्धरामैया के अभिनंदन समारोह प्रोग्राम को कामयाब बनाने के लिए ज्यादा से ज्यादा लोग आकर इसको कामयाब करने की अपील की। इस मौके पर एसपी चन्ना बसवन्ना, डीसी गोविंद रेड्डी समेत कई लोग मौजूद रहे। ಜಗಜ್ಯೋತಿ ಬಸವಣ್ಣನವರನ್ನು ಈ ರಾಜ್ಯದ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಬೇಕು ಅಂತ ಬಹುದಿನದ ಒಂದು ಬೇಡಿಕೆ ಇತ್ತು। आपके सपने हमारे अपने न्यू एशिया डेवलपर्स प्राइवेट लिमिटेड कंपनी। Knowledge Park, the creative school for quality and innovative education. ಇವತ್ತು ಅನೇಕ ಜನ ಮಠಾಧೀಶರು, ಪ್ರಗತಿಪರರು, ಬಸವಾಭಿಮಾನಿಗಳು ಎಲ್ಲ ಸಮಾಜ ನಿರ್ಮಾಣ ಮಾಡುವಂತ ಏನು ಕನಸಿಟ್ಟುಕೊಂಡಂತವರೆಲ್ಲರೂ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ತತ್ಕ್ಷಣವೇ ಸಚಿವ ಸಂಪುಟದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಇವತ್ತು ಮಂಜೂರಿ ಮಾಡಿ ಘೋಷಣೆಯನ್ನು ಮಾಡಿದ್ದಾರೆ। ಹೀಗಾಗಿ ಬಸವ ಭಕ್ತರೆಲ್ಲರ ಒಂದು ಸದಾಶಯ ಇತ್ತು, ಅವರನ್ನು ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ಎಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಕಲ್ಯಾಣ ಕ್ರಾಂತಿಯನ್ನು ಮಾಡಿದ್ದಾರೆ, ಎಲ್ಲಿ ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆ ತಳದ ಮೇಲೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಹೋರಾಟ ನಡೆದಿದೆ। ಆ ಒಂದು ಬಸವ ಕಲ್ಯಾಣದಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಒಂದು ಬೇಡಿಕೆ ಆಗಿತ್ತು। ಹೀಗಾಗಿ ಅವರು 7ನೇ ತಾರೀಕಿಗೆ ಬಸವ ಕಲ್ಯಾಣಕ್ಕೆ ಆಗಮಿಸಲಿದ್ದಾರೆ। ಮತ್ತು ತಮ್ಮ This video is sponsored by Al Badr Tourism Agency and Modern Men's Parlor. ಮಾಧ್ಯಮದ ಮುಖಾಂತರ ಎಲ್ಲ ಜನರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೋರುತ್ತೇನೆ। ಬೆಳಿಗ್ಗೆ 11:30 ಗಂಟೆಗೆ ಬರ್ತಾರೆ, ಮಧ್ಯಾಹ್ನ 2:30 ಗಂಟೆವರೆಗೆ ಇರ್ತಾರೆ। ಕಾರ್ಯಕ್ರಮ ಮುಗಿಸಿಕೊಂಡು ಅವರು ಮತ್ತೆ ಇಲ್ಲಿಂದ ಕಲಬುರಗಿಗೆ ಹೋಗೋರಿದ್ದಾರೆ। ತಾವು ಮುತುವರ್ಜಿ ವಹಿಸಿ ಅನುಭವ ಮಂಟಪ ಸಲುವಾಗಿ ಈಗ ಲಾಸ್ಟ್ ಟೈಮ್ 50 ಕೋಟಿ ಬಿಡುಗಡೆ ಮಾಡಿದ್ದೀರಿ ಅಂತ ತಮ್ಮ ಅಫಿಷಿಯಲ್ ಅಕೌಂಟ್ ಅಲ್ಲಿ ಬಂದಿತ್ತು। ಸೊ ಬಿಜೆಪಿ ಶಾಸಕರು ಅಮೌಂಟ್ ರಿಲೀಸ್ ಮಾಡಿಲ್ಲ, ಕಾಂಗ್ರೆಸ್ ಶಾಸಕರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ ಅಥವಾ ಅವರಿಗೆ ಕನ್ಫ್ಯೂಷನ್ ಆಗಿದೆ ಗೊತ್ತಿಲ್ಲ। ಆ ಹಣ ಬಿಡುಗಡೆ ಮಾಡಿದ್ದು ಏನು ಕಡ್ತಾ ಇದೆ ಅದರ ಸಂಖ್ಯೆ ಎಲ್ಲ ಶಾಸಕರಿಗೆ ಮಾಹಿತಿ ಕೊಡ್ತಾರೆ।